ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 22ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಪ ಸಮಯದಲ್ಲೇ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ರಾಶಿ ರಾಶಿ ಮೃತದೇಹಗಳು, ಕತ್ತರಿಸಲಾಗಿದ್ದ ಕೈಕಾಲುಗಳು, ಮುರಿದಿದ್ದ ರಥಗಳು, ಪುಡಿಯಾಗಿದ್ದ ಪರ್ವತ ಶಿಖರಗಳು, ಒಡೆದಿದ್ದ ಬಂಡೆಗಳು ಮುಂತಾದವುಗಳಿಂದಾಗಿ ಮುಂದೆ ಸಾಗುವುದು ದುಸ್ತರವೆಂಬಂತಾಯಿತು. ಕುಂಭಕರ್ಣನಿಂದ ಹಿಂದೆ ಏಟು ತಿಂದಿದ್ದ ವಾನರರು ಚೇತರಿಸಿಕೊಂಡು ಯುದ್ಧ ಭೂಮಿಯನ್ನು ಮತ್ತೆ ಪ್ರವೇಶಿಸಿದರು. ಆರಂಭದಲ್ಲಿ ವಾನರ ಸೈನ್ಯವೇ ಗೆಲ್ಲುತ್ತಿರುವಂತೆ ಕಂಡುಬಂತು. ನಂತರ ಕುದುರೆಯ ಮೇಲೆ ಬಂದ ನರಾಂತಕನು 700 ವಾನರ ಸೈನಿಕರನ್ನು ತನ್ನ ಬಲ್ಲೆಯಿಂದ ಕೊಂದನು. ಅಂಗದನು ರಾವಣನ ಮಗನನ್ನು ಆಕ್ರಮಿಸಬೇಕೆಂದು ಸುಗ್ರೀವನು ಆದೇಶಿಸಿದಾಗ ಅಶಸ್ತ್ರನಾಗಿದ್ದ ಅಂಗದನು, ಸಾಮಾನ್ಯ ವಾನರೊಡನೆ ಯುದ್ಧ ಮಾಡಿ ನಿನ್ನ ಸಾಹಸವನ್ನು ಏಕೆ ವ್ಯರ್ಥ ಮಾಡುತ್ತಿರುವೆ? ನೀನೊಬ್ಬ ಮಹಾವೀರನೇ ಹೌದಾಗಿದ್ದರೆ ನಿನ್ನ ಬಲ್ಲೆಯನ್ನು ನನ್ನ ಎದೆಗೆ ಎಸೆ ಎಂಬುದಾಗಿ ಸವಾಲನ್ನು ಹಾಕುತ್ತಾ ನರಾಂತಕನೆಡೆಗೆ ಧಾವಿಸಿದನು. ಕೋಪದಿಂದ ತನ್ನ ತುಟಿಯನ್ನು ಕಚ್ಚಿದ ನರಾಂತಕನು ತನ್ನ ಬಲ್ಲೆಯನ್ನು ಅಂಗದನೆಡೆಗೆ ಎಸೆದನು. ಆದರೆ ಅಂಗದನ ದೇಹಕ್ಕೆ ಹೊಡೆದ ಆ ಬಲ್ಲೆಯು ಚೂರು ಚೂರಾಗಿ ನೆಲಕ್ಕೆ ಬಿದ್ದಿತು. ಮುನ್ನುಗ್ಗಿದ ಅಂಗದನು ನರಾಂತಕನ ಕುದುರೆಯ ತಲೆಗೆ ತನ್ನ ಮುಷ್ಟಿಯಿಂದ ಹೊಡೆದಾಗ ಆ ಕುದುರೆಯ ತಲೆಬುರುಡೆ ಒಡೆದು ಅದು ಸತ್ತು ಬಿದ್ದಿತು. ಆಗ ಕೋಪಗೊಂಡು ನೆಲಕ್ಕೆ ಜಿಗಿದಂತಹ ನರಾಂತಕನು ತನ್ನ ಮುಷ್ಟಿಯಿಂದ ಅಂಗದನ ತಲೆಗೆ ಹೊಡೆದು ಪ್ರತೀಕಾರ ತೋರಿದನು. ತನ್ನ ಗಾಯದಿಂದ ರಕ್ತ ಸುರಿಯುತ್ತಿದ್ದು ಅಂಗದನು ಸ್ವಲ್ಪ ಹಿಮ್ಮೆಟ್ಟಿದನು. ಆದರೆ ಕೂಡಲೇ ಚೇತರಿಸಿಕೊಂಡ ಅವನು ಬಿಗಿಮುಷ್ಟಿಯೊಂದಿಗೆ ಮುನ್ನುಗ್ಗಿ ವೈರಿಯನ್ನು ಸಂಪೂರ್ಣ ರಭಸದಿಂದ ಹೊಡೆದನು. ಆ ಪ್ರಬಲ ಶಕ್ತಿಶಾಲಿ ಹೊಡೆತದಿಂದ ನರಾಂತಕನ ಎದೆಯು ಸಂಪೂರ್ಣವಾಗಿ ಜಜ್ಜಿ ಹೋದಾಗ ಅವನು ಮಡಿದು ಉರುಳಿದನು. ಅಂಗದನ ವೀರ ಕಾರ್ಯವನ್ನು ವೀಕ್ಷಿಸುತ್ತಿದ್ದ ರಾಮನು ಸಂತೋಷ ಹಾಗೂ ಆಶ್ಚರ್ಯಗೊಂಡನು. ಆದರೆ ನರಾಂತಕನ ಮರಣವನ್ನು ಸಹಿಸಲಾಗದೆ ಕೋಪಗೊಂಡ ಮಹೋದರನು ದೇವಾಂತಕ ಹಾಗೂ ತ್ರಿಶಿರನೊಡನೆ ಅಂಗದನ ಕಡೆಗೆ ಧಾವಿಸಿದರು. 3 ರಾಕ್ಷಸರು ತನ್ನನ್ನು ಸಮೀಪಿಸುತ್ತಿರುವುದನ್ನು ಕಂಡ ಅಂಗದನು ಒಂದು ಬೃಹತ್ ಮರವನ್ನು ಬುಡ ಸಮೇತ ಕಿತ್ತು ಅದನ್ನು ದೇವಾಂತಕನ ಮೇಲೆ ಜೋರಾಗಿ ಎಸೆದಾಗ ತ್ರಿಶಿರನು ಆ ಮರವನ್ನು ಬಾಣಗಳಿಂದ ಸುಲಭವಾಗಿ ಚೂರು ಚೂರಾಗಿಸಿದನು. ಆಗ ಅಂಗದನು ಮರಗಳ ಮತ್ತು ಬಂಡೆಗಳ ಸುರಿಮಳೆಗೈಯಲು ಮುಂದಾದನು. ಅವೆಲ್ಲ ನಿಷ್ಪ್ರಯೋಜಕವಾದವು. ನಂತರ ತನ್ನ ಆನೆಯ ಮೇಲೆ ಸವಾರಿ ಮಾಡುತ್ತಿದ್ದ ಮಹೋದರನು ಅಂಗದನನ್ನು ಸಮೀಪಿಸಿ ಒಂದು ಮೊಳೆಗಳುಳ್ಳ ಗದೆಯಿಂದ ಅವನ ಎದೆಗೆ ಹೊಡೆದನು. ಆದರೆ ಆ ಹೊಡೆತದಿಂದ ಸ್ವಲ್ಪವೂ ಕ್ಷೋಭೆಗೊಳಗಾಗದಿದ್ದ ಅಂಗದನು ತನ್ನ ಕೈಯಿಂದ ಆನೆಯನ್ನು ಬಲವಾಗಿ ಹೊಡೆದನು. ಆ ದೈತ್ಯಾಕಾರದ ಪ್ರಾಣಿಯು ಸತ್ತು ಕೆಳಗೆ ಬಿದ್ದಾಗ ಆ ಆನೆಯ ಒಂದು ದಂತವನ್ನು ಕಿತ್ತುಕೊಂಡ ಅಂಗದನು ದೇವಾಂತಕನೆಡೆಗೆ ಅದನ್ನು ಎಸೆದನು. ಅವನನ್ನು ತೀವ್ರವಾಗಿ ಘಾಸಿಗೊಳಿಸಿತು. ಆದರೆ ತಕ್ಷಣವೇ ಚೇತರಿಸಿಕೊಂಡ ದೇವಾಂತಕನು ತನ್ನ ಗದೆಯಿಂದ ಅಂಗದನನ್ನು ಹೊಡೆದನು. ರಾಜಕುಮಾರನು ಮಂಡಿಗಳ ಮೇಲೆ ಕುಸಿಯುವಂತೆ ಮಾಡಿತು ಆ ಹೊಡೆತ. ಅಂಗದನು ತನ್ನ ಕಾಲುಗಳ ಮೇಲೆ ಜಿಗಿದು ನಿಂತನಾದರೂ ತ್ರಿಶಿರನು ಅವನ ಹಣೆಗೆ 3 ಬಾಣಗಳನ್ನು ಹೊಡೆದನು. ಆಗ ಹನುಮಂತ ಮತ್ತು ನೀಲರು ರಾಜಕುಮಾರನ ಸಹಾಯಕ್ಕೆ ಧಾವಿಸಿ ಬಂದರು. ಒಂದು ಪರ್ವತ ಶಿಖರವನ್ನು ತೆಗೆದುಕೊಂಡ ನೀಲನು ಅದನ್ನು ತ್ರಿಶಿರನ ಕಡೆಗೆ ಎಸೆದಾಗ ಆ 3 ತಲೆಗಳುಳ್ಳ ರಾಕ್ಷಸನು ಅದನ್ನು ಚೂರು ಚೂರು ಮಾಡಿ ನಕ್ಕನು. ಆಗ ತನ್ನ ಗದೆಯನ್ನು ಮೇಲಕ್ಕೆ ಹಿಡಿದ ದೇವಾಂತಕನು ಹನುಮಂತನ ಕಡೆಗೆ ಧಾವಿಸಿದನು. ದೇವಾಂತಕನ ಹೊಡೆತವನ್ನು ತಪ್ಪಿಸಿಕೊಳ್ಳಲು ಆಕಾಶಕ್ಕೆ ಹಾರಿದ ಹನುಮಂತನು ತನ್ನ ಬಿಗಿ ಮುಷ್ಟಿಯಿಂದ ರಾಕ್ಷಸನ ತಲೆಗೆ ಹೊಡೆದಾಗ ದೇವಾಂತಕನ ತಲೆಯ ಬುರುಡೆ ಸಂಪೂರ್ಣವಾಗಿ ಜಜ್ಜಿ ಹೋಗಿ ಅವನು ಸತ್ತು ಬಿದ್ದನು. ಇತ್ತ ತ್ರಿಶಿರನು ನೀಲನ ಮೇಲೆ ಬಾಣಗಳ ಸುರಿಮಳೆಗೈಯುತ್ತಿದ್ದಂತೆ ಇನ್ನೊಂದು ಆನೆಯನ್ನು ಏರಿದ ಮಹೋದರನು ಕದನ ಭೂಮಿಗೆ ಮರಳಿ ಬಂದನು. ತನ್ನ ಕೈಕಾಲುಗಳೆಲ್ಲ ಬಾಣಗಳಿಂದ ಛೇದಿಸಲ್ಪಟ್ಟಾಗ ನೀಲನು ಒಂದು ಕ್ಷಣ ಪ್ರಜ್ಞಾಹೀನನಾದನು. ಆದರೆ ಕೂಡಲೇ ಚೇತರಿಸಿಕೊಂಡು ಅವನು ಒಂದು ಪರ್ವತ ಶಿಖರವನ್ನು ತೆಗೆದುಕೊಂಡು ಗಾಳಿಯಲ್ಲಿ ಮೇಲಕ್ಕೆ ಜಿಗಿದು ಅದನ್ನು ಮಹೋದರನ ತಲೆಯ ಮೇಲೆ ಅಪ್ಪಳಿಸಿದನು. ಮಹೋದರನು ಕೆಳಗೆ ಬಿದ್ದಿರುವುದನ್ನು ಕಂಡು ಕೋಪದಿಂದ ಹುಚ್ಚನಾದ ತ್ರಿಶಿರನು ಹನುಮಂತನ ಮೇಲೆ ಬಾಣಗಳ ಸುರಿಮಳೆಯನ್ನು ಪ್ರವಾಹದೋಪಾದಿಯಲ್ಲಿ ಸುರಿಸಲಾರಂಭಿಸಿದಾಗ
ಒಂದು ಪರ್ವತ ಶಿಖರವನ್ನು ಎಸೆಯುವ ಮೂಲಕ ಹನುಮಂತನು ಪ್ರತೀಕಾರ ತೋರಿದನು. ಆದರೆ ತ್ರಿಶಿರನು ಅದನ್ನು ಸುಲಭವಾಗಿ ಚೂರು ಚೂರು ಮಾಡಿದಾಗ ಹನುಮಂತನು ಮರಗಳ ಸತತ ಸುರಿಮಳೆಗೈದನು. ಆದರೆ ಆ 3 ತಲೆಯ ರಾಕ್ಷಸನು ಅವೆಲ್ಲವನ್ನೂ ಅರಿದು ಚೂರು ಚೂರು ಮಾಡಿದನು. ಆಗ ಹತಾಶೆಗೊಂಡ ಹನುಮಂತನು ತ್ರಿಶಿರನ ಕುದುರೆಯ ಮೇಲೆ ಕೋಪದಿಂದ ಹಾರಿ ಅದರ ಚರ್ಮವನ್ನು ತನ್ನ ಮೊನಚಾದ ಉಗುರುಗಳಿಂದ ಅರಿಯಲಾರಂಭಿಸಿದನು. ತ್ರಿಶಿರನು ತನ್ನ ಬಲ್ಲೆಯಿಂದ ಹನುಮಂತನನ್ನು ತಿವಿಯಲು ಪ್ರಯತ್ನಿಸಿದಾಗ ಆ ವಾನರ ವೀರನು ಅದನ್ನು ಕಿತ್ತುಕೊಂಡು ಅರ್ಧಕ್ಕೆ ಮುರಿದನು. ನಂತರ ತನ್ನ ಖಡ್ಗವನ್ನು ಕೂಡಲೇ ಹೊರಗೆ ಎಳೆದ ತ್ರಿಶಿರನು ಹನುಮಂತನ ಎದೆಯನ್ನು ಆಳವಾಗಿ ಸೀಳಿದನು. ಗಾಯಗೊಂಡಿದ್ದರೂ ಕೂಡ ರಾಕ್ಷಸನ ಎದೆಗೆ ತಿರುಗಿ ಹೊಡೆದ ಹನುಮಂತನು ಅವನು ತಲೆ ತಿರುಗಿ ಕುದುರೆಯಿಂದ ಕೆಳಗೆ ಬೀಳುವಂತೆ ಮಾಡಿದನು. ನಂತರ ರಾಕ್ಷಸನ ಕೈಯಿಂದ ಬಿದ್ದಿದ್ದ ಖಡ್ಗವನ್ನು ತೆಗೆದುಕೊಂಡ ಹನುಮಂತನು ಜೋರಾಗಿ ಗರ್ಜಿಸಿದನು. ಇದನ್ನು ತಾಳಲಾಗದೆ ಕೂಡಲೇ ಜಿಗಿದೆದ್ದ ತ್ರಿಶಿರನು ಹನುಮಂತನ ಎದೆಗೆ ಗುದ್ದಿದನು. ಆಗ ಕೋಪದಿಂದ ಉರಿದು ಹನುಮಂತನು ತ್ರಿಶಿರನ ಕುತ್ತಿಗೆಯನ್ನು ಹಿಡಿದುಕೊಂಡು ಅವನ 3 ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿದನು. ಸ್ನೇಹಿತರೆ, ರಾಮಾಯಣದ 122ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.